ಶಂಕರ್ ಅವರು ಸನ್ಮಾನ ಮಾಡ್ತಾ ಇದೆ ಮತ್ತು ಸುಭಾಷ್ ಶೆಟ್ಟಿ ಸಮಾಜ ಸೇವಕರು ಅವ್ರಿಗೂ ಸಹ ಗರಡಿ ಶಂಕರ್ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ಜಮನಹಳ್ಳಿ ಕೃಷ್ಣಣ್ಣವರು ಅವ್ರಿಗೂ ಸಹ ಗರಡಿ ಶಂಕರ್ ಅವರಿಂದ ಸನ್ಮಾನ. ಅರ್ಜುನ ಪಾಪ ಈ ದಿನ ರಾತ್ರಿ 10 ಗಂಟೆಗೆ ವಿಶ್ವಮಾತೆ ಶ್ರೀ ದ್ರೌಪದಾಂಬಾ ದೇವಿಯ ಹೂವಿನ ಕರಗ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ನಡೆಯಲಿದೆ. ತಾವೆಲ್ಲರೂ ತಪ್ಪದೆ ವಿಶೇಷವಾಗಿ ಸಮಾಜ ಸೇವಕರಾದಂತಹ ವಿ ಆದಿನಾರಾಯಣರವರು ಅವರ ಮನಸಾರ 10,000 ರುಗಳನ್ನು ಅವನು ಕೋಲಾರದ ನಮಸ್ಕಾರ. ಇವತ್ತೇನು 93ನೇ ವರ್ಷದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗಳು ನಮ್ಮ ಆಂಜನೇಯ ಬ್ರಹ್ಮ ರಥೋತ್ಸವ ಪರವಾಗಿ ಏನು ನಮ್ಮ ಕುಸ್ತಿ ಗುರುಗಳಾದ ಕೃಷ್ಣಪ್ಪನವರು ಮತ್ತು ನಮ್ಮ ಶಂಕರಣ್ಣವರ ನಾಯಕತ್ವದಲ್ಲಿ ಇವತ್ತೇನು ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದ್ದು ತುಂಬ ವಿಜೃಂಭಣೆಯಿಂದ ನಡೀತಾ ಇತ್ತು. ಇದು ಕುಸ್ತಿ ಪಂದ್ಯಾವಳಿಗಳು ನಮ್ಮ ಮೂಲ ಒಂದು ಸಂಪ್ರದಾಯ ಕೂಡ. ಇದನ್ನು ನಾವು ಆಡಿಸ್ತಾ ಉಳಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು. ಇದನ್ನು ಪ್ರತಿ ವರ್ಷ ಏನು ನಮ್ಮ ಕೊಳ್ಳೇಗಾರ ಪಾಳ್ಯದಲ್ಲಿ ಏನು ಮತ್ತು ನಮ್ಮ ಕುಸ್ತಿ ಗುರುಗಳ ಕೃಷ್ಣಪ್ಪನವರು ಇರ್ಬೋದು ಮತ್ತು ಅನೇಕರು ಏನು ಕುಸ್ತಿ ವ್ಯಾಯಾಮ ಶಾಲೆಗೆ ಸಂಬಂಧಪಟ್ಟವರು ಇದನ್ನು ಪ್ರತಿ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಹೋಗ್ತಿರ್ತಾರೆ. ಇದನ್ನು ಹೀಗೆ ಮುಂದುವರಿಸಿ ಮತ್ತು ಭಾಳಷ್ಟು ಮಕ್ಕಳನ್ನು ಪ್ರೋತ್ಸಾಹಿಸಿ ಈ ಕುಸ್ತಿ ಪಂದ್ಯಾವಳಿಗಳೇನಿದ್ದಾವೆ ಇದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡೋಣ ಅಂತ ಹೇಳ್ತಾ ನಾನು ಮಾತನಾಡ್ತಾ ಇದ್ದೀನಿ. ಈ ದಿನ ಮುಳುಬಾಗಿಲು ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಈ ಕುಸ್ತಿ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದಾರೆ. ಮೊದಲನೇದಾಗಿ ನಮ್ಮ ಮೇಲೆ ಅಭಿಮಾನ ಇಟ್ಟು ಕುಸ್ತಿ ಪಂದ್ಯಾವಳಿಯ ಆಯೋಜಕರಾದಂಥ ನಮ್ಮ ಗರಡಿ ಶಂಕರಣ್ಣವರ ನಾಯಕತ್ವದಲ್ಲಿ ಅವರ ಎಲ್ಲ ಸದಸ್ಯರು ನಮ್ಮನ್ನು ಆಹ್ವಾನಿಸಿದ್ದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕುಸ್ತಿ ಪಂದ್ಯಾವಳಿಯ ಗುರುಗಳಾದಂತಹ ನಮ್ಮ ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಗರಡಿ ಶಂಕರಣ್ಣವರ ನಾಯಕತ್ವದಲ್ಲಿ ಇದು 93ನೇ
ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆಯಿಂದ ಇವತ್ತಿನವರೆಗೂ ಸುಮಾರು ಒಂದು 150 ಪಂದ್ಯಾವಳಿಗಳನ್ನು ನಡೆಸಿದ್ದಾರೆ. ನಾವು ಈಗ ಒಂದು ಅರ್ಧ ಗಂಟೆ 1 ಅವರ್ದಿಂದ ಕೂತ್ಕೊಂಡು ನೋಡ್ತಾ ಇದ್ದೀವಿ. ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮಕ್ಕಳು ಆಡ್ತಾ ಇದ್ದಾರೆ. ನಮಗೆ ಆರೋಗ್ಯಕ್ಕೆ ಈ ಪಂದ್ಯಾವಳಿ ಕೂಡ ನಮಗೆ ಇಂಪಾರ್ಟೆಂಟು. ಯಾಕಂದರೆ ನಾವು ದೈಹಿಕ ಶಿಕ್ಷಣ ಕೂಡ ನಮಗೆ ಇಂಪಾರ್ಟೆಂಟು. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು, ನಮಗೆ ಒಂದು ರೀತಿಯಲ್ಲಿ ಇದು ದೈಹಿಕ ಶಿಕ್ಷಣ ಇದ್ದಂಗೆ. ನಮಗೆ ದೇಹ ಗಟ್ಟಿಮುಟ್ಟಾಗುತ್ತೆ, ಆಮೇಲೆ ಆರೋಗ್ಯವಾಗಿ ಇರ್ತೀವಿ. ಇವೆಲ್ಲ ನಮ್ಮ ಕಲ್ಚರ್, ನಮ್ಮ ಇಂಡಿಯಾದ ಕಲ್ಚರ್. ಇವನ್ನು ಹಿಂಗೆ ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾವು ಅವರಲ್ಲಿ ವಿನಂತಿಸ್ಕೊಳ್ತೀವಿ. ಹಿಂದಿನ ದಿನಗಳಲ್ಲಿ ಈಗ ನಮ್ಮ ಹೋದ ವರ್ಷ ಆಮೇಲೆ ಒಂದು 10 ವರ್ಷದಿಂದ ಹೆಚ್ಚು ಕಮ್ಮಿ ನಮ್ಮ ಮಂಜಣ್ಣವರು ಇದಕ್ಕೆ ಪ್ರೋತ್ಸಾಹ ಮಾಡ್ತಿದ್ರು. ಅದೇ ರೀತಿ ಅವರ ಕೊತ್ತೂರು ಮಂಜಣ್ಣವರ ಮಾರ್ಗದರ್ಶನದಲ್ಲಿ ನಾವು ಅವರ ಮಾರ್ಗದರ್ಶನದಂತೆ ನಾವು ಈ ಪಂದ್ಯಾವಳಿಗೆ ನಮ್ಮ ಕೈಲಾದಷ್ಟು ಪ್ರೋತ್ಸಾಹವನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ನಾನು ಮೊದಲನೇದಾಗಿ ಈ ವರ್ಷವೇ ನಾನು ಬಂದಿದ್ದು. ಇದಕ್ಕೆ ಮೊದಲು ನಾನು ಪಂದ್ಯಾವಳಿಗೆ ಬಂದಿರಲಿಲ್ಲ. ಲಾಸ್ಟ್ ಇಯರ್ ಕರೆದಿದ್ರು, ಆದರೆ ನನ್ನ ಪರ್ಸನಲ್ ಪ್ರಾಬ್ಲಮ್ಸ್ ಏನೋ ಇರೋದ್ರಿಂದ, ನನ್ನ ವೈಯಕ್ತಿಕ ಪ್ರಾಬ್ಲಮ್ಗಳಿರೋದ್ರಿಂದ ಬರೋಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ನನ್ನ ಈ ಕಮಿಟಿಗೆ, ಈ ಕುಸ್ತಿ ಪಂದ್ಯಾವಳಿ ಕಮಿಟಿಗೆ ನನ್ನ ಪ್ರೋತ್ಸಾಹ ಇರುತ್ತೆ. ಇದೇ ರೀತಿ ಇವರು ಮುಂದುವರಿಸ್ಕೊಂಡು ಹೋಗಲಿ ಅಂತ ಹೇಳಿಬಿಟ್ಟು ಇದನ್ನು ಆಯೋಜನೆ ಮಾಡಿದ್ದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆದ್ಯತೆ ನೀವು ಕ್ರೀಡಾಪಟುಗಳಿಗೆ ಹೆಚ್ಚಿನ ಆದ್ಯತೆ ಈ ಮಳೆ ನೋಡಿಬಿಟ್ಟು ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದೆ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿದ್ದೆ. ಈಗ ನೋಡ್ತಾ ಇದ್ದೀವಿ, ಆ ಕಡೆಯಿಂದ ಮಳೆ ಬರ್ತಾ ಇದೆ. ಈಗ ಮಳೆ ಬರ್ತಾ ಇದ್ರೆ ನೀರು ಹರಿತಾ ಇದೆ, 3-4 ಕಡೆಯಿಂದ ನೀರು ಹರಿತಾ ಇದೆ, ತುಂಬಿಕೊಂಡಿದೆ. ಇದಕ್ಕೇನಾದರೂ ವ್ಯವಸ್ಥೆ ಮಾಡಿದಾರ, ಪರ್ಯಾಯ ವ್ಯವಸ್ಥೆ ಮಾಡಿದಾರ ಅಂತ ನಾನು ಕೇಳ್ತಾ ಇದ್ದೀನಿ. ಈಗ ಕಮಿಟಿನ ಅವ್ರು ಇದ್ಕೊಂಡು 70 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಇದಕ್ಕೆ ಇಂಜಿನಿಯರ್ ಹತ್ರ ನಾವು ಯಾವ ಥರ ಮಾಡಬೇಕು, ಈ ನೀರು ಬರೋದನ್ನು ಯಾವ ಥರ ತಡೆ ಹಿಡಬೇಕು ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳ್ತಿದ್ರು.